ಹಾಂ, ರೆಸ್ಯೂಮ್ ಕೊಡಿ ಸರ್. ಓಕೆ, ಯು ಆರ್ ಸೆಲೆಕ್ಟೆಡ್. ಇವತ್ತು ಜಾಯಿನ್ ಆಗ್ಬೋದು ಸರ್. ಆದರೆ ಒಂದು ಕಂಡೀಷನ್ ಕಣಪ್ಪ, ನಿಮ್ಮ ಅಪ್ಪನ ಕಡೆಯವರು ಮತ್ತು ನಿಮ್ಮ ಅಮ್ಮನ ಕಡೆಯವರು ಎಷ್ಟು ಜನ ಸಂಬಂಧಿಕರವ್ರೆ ಅದನ್ನ ಒಂದು ಲೀಸ್ಟ್ ಹೇಳ್ಬಿಡಪ್ಪ. ಏನಕ್ಕೆ ಸರ್? ಸರ್ ಇವತ್ತು ರಜಾ ಬೇಕಾಗಿತ್ತು ಸರ್ ನನಗೆ. ಏನಕ್ಕೆ ರೀ ರಜಾ ನಿಮಗೆ? ನಮ್ಮ ಚಿಕ್ಕಪ್ಪ ಸತ್ತೋಗ್ಬಿಟ್ಟಿದ್ದಾರೆ ಸರ್, ಅರ್ಜೆಂಟ್ ಹೋಗಬೇಕು ಸರ್, ಅದಕ್ಕೆ ರಜಾ ಬೇಕು ಸರ್ ನನಗೆ. ಅಪ್ಪನಾ, ಹೋದ ವರ್ಷನೇ ತೀರೋದ್ರಲ್ಲ ನಿಮ್ಮ ಚಿಕ್ಕಪ್ಪ. ತೀರೋಗಿರೋನ್ನ ಎಷ್ಟು ಸಲ ಸಾಯಿಸ್ತೀರಾ ನೀವು? ಸರ್ ಅದು ಅಪ್ಪನ ಕಡೆ ಚಿಕ್ಕಪ್ಪ ಸರ್, ಹೋದ ವರ್ಷ ಸತ್ತೋಗಿದ್ದು. ಇದು ಅಮ್ಮನ ಕಡೆ ಚಿಕ್ಕಪ್ಪ. ಹೌದಾ? ನೀನು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ನಿಮ್ಮ ಅಪ್ಪನ ಕಡೆ ಚಿಕ್ಕಪ್ಪನ ಲೀಸ್ಟ್ ಕೊಟ್ಟಿದ್ದೆ ಹೊರತು ನಿಮ್ಮ ಅಮ್ಮನ ಕಡೆ ಚಿಕ್ಕಪ್ಪನ ಲೀಸ್ಟ್ ಕೊಟ್ಟಿರಲಿಲ್ಲವಲ್ಲಪ್ಪ ನೀನು. ಸರ್ ಇದು ದೂರದ ಕಡೆ ಚಿಕ್ಕಪ್ಪ ಸರ್, ಹಾಗಾಗಿ ಹೋಗಲೇಬೇಕು ಸರ್, ರಜಾ ಬೇಕೇ ಬೇಕು ಸರ್ ಇವತ್ತು ನನಗೆ. ನೋಡಪ್ಪ, ನನಗೆ ನೀನು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ನಿಮ್ಮ ಸಂಬಂಧಿಕರು ಲೀಸ್ಟ್ ಏನು ಕೊಟ್ಟಿದೆ ಅದನ್ನ ನಾನು ಕನ್ಸಿಡರ್ ಮಾಡಿ ನಿನಗೆ ರಜಾ ಸ್ಯಾಂಕ್ಷನ್ ಮಾಡೋಕ್ಕಾದ್ರೆ ಸಾಧ್ಯ ಆದರೆ ಮಾಡ್ತೀನಪ್ಪ, ಇಲ್ಲಾಂದರೆ ಸಾಧ್ಯ ಇಲ್ಲಪ್ಪ. ನೋಡಪ್ಪ, ನಿನಗೆ ರಜಾನ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ, ಕನ್ಸಿಡರ್ ಮಾಡಿದ್ದೀನಿ ನಾನು. ಹೋಗು, ನಿನ್ನ ಕೆಲಸ ಏನೈತೆ ನೀನು ಮಾಡ್ಬೋದು. ಸರ್ ಇನ್ನೂ ಎಷ್ಟು ಜೀವ ಬದುಕಿದೆ ಸರ್? ನೋಡಪ್ಪ, ಇನ್ನು 4 ಜೀವ ಬದುಕಿದೆ ಕಣಪ್ಪ ನೀನು ಕೊಟ್ಟಿರೋ ಲೀಸ್ಟಲ್ಲಿ ಸಂಬಂಧಿಕರು. 4 ಜೀವ ಅಷ್ಟೇನು? ನಿಮ್ಮ ಸಂಬಂಧಿಕರು ಹೆಸರು ಹೇಳ್ರಿ, ಬರ್ಕೋಬೇಕು ನೀನು. ಸರ್ ನಾನು ನಾಳೆ ಜಾಯ್ನ್ ಆಗ್ತೀನಿ. ಇವ್ರು ನಮ್ಮ ದೊಡ್ಡಪ್ಪ ತೀರೋಗಿದ್ದಾರೆ, ನಾನು ಇವತ್ತು ಹೋಗಬೇಕು ಸರ್. ಸೇರ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದು ರಜೆ ವೇಸ್ಟ್ ಮಾಡ್ಕೊಂಡ್ರಿ. ನಾನು ಹೊರಡ್ತೀನಿ ಸರ್ ಇನ್ನು.